ಹೆಲೋ ಎವ್ರಿವನ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಮದುವೆಯಾಗಿ ಮೊದಲನೇ ಬಾರಿ ಅಂತ ಅವ್ರ ಮನೆಗೆ ಬಂದಿದ್ದೀನಿ. ಬಾಗ್ನ ಕೊಡೋಕ್ಕೋಸ್ಕರ ಗೌರಿ ಗುಡಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮೂರು ಗೌರಿನ ನಿಮ್ಗೆ ತೋರಿಸ್ತೀನಿ. ಹಿಂದೆ ನಮ್ಮ ಮಾವ ಇದ್ರಲ್ಲ, ಆವಾಗ ಹೊಳೆಗೆ ಹೋಗಿ ತರ್ತಾಯಿದ್ರು. ಬೆಳಗ್ಗೆ 4 ಗಂಟೆಗೆ ಹೋಗಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಸಂಧ್ಯಾವಂದನೆ ಮಾಡಿ ಅಲ್ಲಿ ಮರಳಲ್ಲಿ ಅರಿಶಿನ ಕುಂಕುಮ ಹಣ್ಣು ಕಾಯಿ ನೈವೇದ್ಯ ಮಾಡಿ ಗೆಜ್ಜೆ ವಸ್ತ್ರ ಬಳೆ ಬಿಚ್ಚಾಲೆ ಎಲ್ಲನೂ ಹಾಕಿ ಮಾಡಿ ಸೂರ್ಯನ ಗಂಗೆ ಒಳಗಡೆ 3 ಸಲ ಹಿಂಗೆ ಮರಳನ್ನು ಎತ್ಕೋತಾರೆ ಕಾಯಿ ಸಮೇತ. ಅವಾಗ ಏನು ಫಸ್ಟ್ ಬರುತ್ತೋ ಅದರಲ್ಲಿ ಮೇಲೆ ಗೌರಮ್ಮ ಬಂದು ಅಂತ ಕಾಯಿನ ಬಂದರೆ ಕಾಯಿನೋ ಬಳೆನೋ ಬಿಚ್ಚಾಲೆನೋ ಗೆಜ್ಜೆ ವಸ್ತ್ರನೋ ಹಿಂಗೆ ಅದರಲ್ಲಿ ಮೇಲೆ ಬಂದು ಅಂತ ಅದನ್ನು ಒಂದು ಹೊಸ ಬಟ್ಟೆಗೆ ಅರಿಶಿನ ಬಟ್ಟೆ ಮಾಡಿ ಅದಕ್ಕೆ 5 ಸರಿ ಆ ಮರಳು ಹಾಕಿ ಆ ಒಂದು ಕಾಯಿನೋ ಅರಿಶಿನದ ಕೊನೆ ಎಲ್ಲನೂ ಹಾಕಿ ಅದನ್ನು ಕಟ್ಟಿ ಅದಕ್ಕೆ ಅರಿಶಿನ ಎಲ್ಲ ಹಚ್ಚಿ ಕಣ್ಣು ಮೂಗು ಅಂತ ಮಾಡಿ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಮಾಡಿ ಅಲ್ಲಿಂದ ತೊಗೊಂಬರೋದು. ತೊಗೊಂಡ್ಬಂದ್ಮೇಲೆ ನಾವು ಮನೆ ಬಾಗಿಲಲ್ಲಿ ಗೌರಮ್ಮ ಬರೋದ ಕಾಯ್ಕೊಂಡಿದ್ದು ಮಣೆ ಹಾಕಿ ತಂದವ್ರಿಗೆ ಆರತಿ ಮಾಡಿ ಗೌರಮ್ಮನಿಗೆ ಇಡ್ಗಾಯಿ ಹೊಡೆದು ಆಮೇಲೆ ನಾವು ಒಳಗಡೆ ಮಂಟಪ ಹಾಕಿರ್ತೀವಲ್ಲ ಅಲ್ಲಿ ಗೌರಮ್ಮನ ಕೂರಿಸಿ ಆಮೇಲೆ ನಾವು ಪೂಜೆ ಶುರು ಮಾಡ್ತೀವಿ. ಗೌರಮ್ಮನಿಗೆ ಮೇಯ್ನು ದೋಸೆ ಮತ್ತು ಒಬ್ಬಟ್ಟು ನೈವೇದ್ಯ ಇಷ್ಟ. ಈ ಗೌರಮ್ಮ ನಾವು ಇದಕ್ಕೇ ಪ್ರಾಣ ಪ್ರತಿಷ್ಠಾಪನೆ ಅದೆಲ್ಲ ಇದಕ್ಕೆ ಮಾಡೋದು. ಇದಕ್ಕೆ ಮಾಡಿ ಇದು ಸುಮ್ಮನೆ ನೋಡೋಕ್ಕೆ ಇದು ಬಣ್ಣದ ಗೌರಮ್ಮ ಅಂತ ಇದಕ್ಕೆ ಇದು ನೈವೇದ್ಯ. ಇದಾಗಿತ್ತು ಗೌರಿಯ ಸಣ್ಣದಾದ ಕತೆ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು.